ಲಕ್ಷ್ಮಕಾರ ಲಕ್ಷ್ಮಕಾರ. ಪಾಪ ನಾವು ಊರಿಗೆ ಹೋಗಿದ್ದಕ್ಕೆ ಎಲ್ಲ ಕೆಲಸನೂ ಲಕ್ಷ್ಮಕರ ಮೇಲೆ ಬಿದ್ದಂಗಾಗೈತಿ. ಲಗುನ ಬಾ ಅಂತ ಅಂದ್ರೆ ನೀನೊಬ್ಬಕ್ಕೆ ಬರಲೇ ಇಲ್ಲ ಅಲ್ಲಿಂದ. ತವ್ರ ಮನೆಗೆ ಹೋಗ್ಬಿಟ್ಟೆ ಅಂದ್ರೆ ಲಗುನ ಕಾಲಕ್ಕೆ ತಂಗಿಲ್ಲ ಅಂತಿದ್ದಿ ನೀನು. ಏನು ಮಾಡೋದ್ರಿಪ್ಪ, ತವ್ರ ಮನೆಗೆ ಹೋದ್ಮೇಲೆ ಲಘುನ ಬರೋಕೆ ಮನ್ಸ ಬರೋಂಗಿಲ್ಲ. ಅದು ಅಲ್ದ ಮತ್ತು ಅಲ್ಲಿ ಹೋದ್ಮೇಲೆ ಒಂದು 4 ದಿನ ಹೆಚ್ಚಿಗೆ ಇರಬೇಕಂತ ಅನಿಸ್ಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ತಡಾನ ಆಗ್ಬಿಡ್ತು. ಅರೆ ಅಂಬವ್ವ, ರಾಜಪ್ಪ ಈಗ ಬಂದ್ರೇನ? ಹ್ಞೂ ಬೇ ಅಕ್ಕ, ಈಗ ಬಂದ್ವಿ. ನಿನ್ಗೆ ಭಾಳ ದಿನ ಹೋಗ್ಬಿಟ್ವಿ ಊರಿಗೆ. ನಿಂಗೆ ಭಾಳ ತ್ರಾಸ ಆತ ನಮ್ಮ ಮನ್ಯಾಗ ಕೆಲಸ ಎಲ್ಲ ಮಾಡೋಕೆ. ಅಯ್ಯ ಇಲ್ಲ, ಪರವಾಗಿಲ್ಲ ತಗೋ, ನಡೀತೈತಿ. ಅಪರೂಪಕ್ಕೆ ತವ್ರ ಮನೆಗೆ ಹೋದಾಗ ಮತ್ತು ಹಂಗೆ 1-2 ದಿನ ಹೆಚ್ಚು ಕಮ್ಮಿ ಆಗದೆ. ನನಗೇನು ತ್ರಾಸ ಆಗಿಲ್ಲ. ಮನೆಯಾಗಿರೋರು ಎಲ್ಲರೂ ಸಹಾಯ ಮಾಡಿದ್ರು, ಹಾಗೇನು ತ್ರಾಸ ಏನಾಗಲಿಲ್ಲ. ಹ್ಞೂ ಬೇ ಅಕ್ಕ, ತವ್ರ ಮನೆಗೆ ಹೋದ್ಮೇಲೆ ಲಘುನ ಬರೋಕೆ ಮನಸ್ಸು ಬರೋಂಗಿಲ್ಲಲ್ಲ. ಅದು ಅಲ್ದ ಅಲ್ಲೆಲ್ಲರೂ ಭಾಳ ದಿನದ ಮೇಲೆ ಬಂದಿದ್ದು, ಇರ ಅಂಬವ್ವ ಇನ್ನೊಂದು 2 ದಿನ ಅಂತ ಹೇಳಿ 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 ಇರಿಸ್ಕೊಂಡ್ಬಿಟ್ರಿ ಬೇ ಅಕ್ಕ. ಹಾಗಾಗಿ ಬರೋದು ತಡಾತು. ಇನ್ನು ಇವತ್ತು ಹೋಗ್ಬೇಡ ಅಂತ ಕುಂತಿದ್ರು. ಯವ್ವ ಪಾಪ ಲಕ್ಷ್ಮಕ್ಕರಿಗೆ ಮೊದಲು ಆರಾಮಿಲ್ಲ, ಎಲ್ಲ ಕೆಲಸ ಅವರಿಗೆ ಮೈ ಮೇಲೇ ಬೀಳ್ತೈತಿ ಅಂತ ಹೇಳಿ ಬಂದೀವಿ ನೋಡ್ಬೇಕು. ಹೌದನಾ? ಇರಲಿ ಬಿಡು, ನಡೀತೈತಿ. 1-2 ದಿನ ಹೆಚ್ಚು ಕಮ್ಮಿ ಆದರೆ ಏನಾಗಂಗಿಲ್ಲ. ಅಂದಂಗೆ ಇವ್ರು ಯಾರು ಅಂತ ಯೋಚನೆ ಮಾಡಾಕೊಂತೀರನ? ಇವರಿಬ್ಬರು ನಮ್ಮ ಮನ್ಯಾಗ ಮುಂಚೆಯಿಂದನೂ ಕೆಲಸದಲ್ಲಿ ನಮ್ಮ ಮನ್ಯಾಗ ಕೆಲಸದವರಾಗಿ ಅದಾರ. ಈಗೆಲ್ಲ ನಮ್ಮ ಮನೆಯವರಾಗಿನ ಅದಾರ ನೋಡ್ರಿ. ಈಗ ಅಲ್ಲೇನು ರಾಜಪ್ಪ ನಿಂತಾರಲ್ಲ, ರಾಜಪ್ಪ ಹಿಂದೆ ಮುಂದೆ ಯಾರೂ ಇಲ್ಲಾಗಿದ್ರು. ಅವನೊಬ್ಬನ ನಮ್ಮ ಮನ್ಯಾಗ ಮುಂಚೆಯಿಂದನೂ, ಯಾವಾಗಂದ್ರೆ ನಮ್ಮ ಅತ್ತಿ ಮಾವರು ಇದ್ರಲ್ಲ, ಅವಾಗಿಂದನೂ ಸಣ್ಣವನಿರ್ಬೇಕಾಯಿಂದನೂ ಇದ ಮನ್ಯಾಗ ಇದ್ದ ಅವನು. ಹಾಗಾಗಿ ನಾವು ಮತ್ತೊಂದು ಕನ್ಯಾ ಹುಡುಕಿ ಮದುವೆ ಮಾಡಿದ್ವಿ, ಅಂಬವನ್ನ ತೊಗೊಂಡು ಬಂದೆ. ಹಾಗಾಗಿ ಇವರಿಬ್ರು ಇವಾಗ ನಮ್ಮ ಮನ್ಯಾಗ ನಮ್ಮ ಮನೆಯವ್ರ ಥರನ ಅದಾರ ನೋಡ್ರಿ. ಅಂದಂಗೆ ಲಕ್ಷ್ಮಕ್ಕ, ಯಾರು ಗಂಗಪ್ಪ ಫೋನ್ ಹಚ್ಚಿದ್ದ ಮೊನ್ನೆ, ದ್ಯಾಮಪ್ಪಗೇನ ಹುಡುಗಿ ಫಿಕ್ಸ್ ಆತಂತಲ್ಲ, ಹೌದನ? ಹ್ಞೂ ಫಿಕ್ಸ್ ಆಗೈತಿ. ಅವರು ಒಪ್ಕೊಂಡಾರ, ನಾವು ಒಪ್ಕೊಂಡಿವಿ. ಆತಂದ್ರೆ ಈ ವಾರದಾಗ ಅವರಿಗೆ ಹೋಳಿಗೆ ಊಟ ಮಾಡೋಕೆ ಬಾ ಅಂತ ಕರಿಬೇಕಾಗೈತಿ. ಈಗ ಹೋಳಿಗೆ ಉಣ್ಣಕ್ಕೆ ಬಂದು ಹೋದ್ರಿಂದ ಸಂಬಂಧ ಫಿಕ್ಸ್ ಆಗ್ಬಿಡ್ತೈತಾ. ಅವಾಗ ಮದುವೆದು ಮಾತುಕತೆ ಎಲ್ಲ ಮಾತಾಡಿದ್ರೆ ಆಯ್ತಂತ ಅಂದ್ಕೊಂಡೇವು ನೋಡು. ಚಲೋ ಆಯ್ತು ಬಿಡ್ಬೇಕಾ. ಅಂತೂ ನಮ್ಮ ದ್ಯಾಮಪ್ಪಗೆ ಒಂದು ಮದ್ವೆ ಅಂತಂದು ಆತಂದ್ರೆ ಅಷ್ಟೇ ಸಾಕು. ಇಷ್ಟು ದಿನ ಕಷ್ಟಪಟ್ಟು ಹುಡುಕಿದಕ್ಕೂ ಸಾರ್ಥಕ ಆಯ್ತು ಬಿಡ್ಬೇಕಾ. ಅಂತೂ ಮದ್ವೆ ಫಿಕ್ಸ್ ಆಗಂಗೈತಿ ಈಗ. 2 ಮನೆಯವರಿಗೂ ಒಪ್ಪಿಗೆ ಆಗೈತಿ ಈಗ. ಹುಲ್ಲಪ್ಪಜ್ಜ ಅದೇ ಇವತ್ತು ಬಂದು ಹೇಳ್ತೀನಿ ಅಂತಂದಾರ, ಬರ್ತೀನಿ ಅಂತಂದಾರ. ಅದ ಹೇಳ್ಬೇಕು, ನಾಳೆ ನಡೆದ್ರಾಗ ಹೋಳಿಗೆ ಉಣ್ಣಾಕ ಬಾ ಅಂತ ಹೇಳ್ರಿ ಅಂತ ಅನ್ಬೇಕಂತದೀವಿ. ಈಗ ನೀವು ಮನೆಯಾಗಿಲ್ಲಾಗಿದ್ರೆ ನನಗೂ ಒಬ್ಬಾಕಿಗೆ ಎಲ್ಲನೂ ನಿಭಾಯಿಸೋಕೆ ಕಷ್ಟ ಆಕ್ಕಿತ್ತಲ್ಲ. ಹೆಂಗೋ ಇವಾಗ ನೀವು ಬಂದಿರಲ್ಲ, ಇವಾಗ ಚಿಂತಿಲ್ಲ. ಅವ್ರಿಗೆ ನಾಳೆ ನಡೆದ್ರಾಗ ಬಂದ್ಬಿಡು ಅಂತ ಹೇಳ್ಬೇಕಂತ ಅಂದ್ಕೊಂಡಿವಿ ಹೋಳಿಗೆ ಊಟಕ್ಕೆ. ಹ್ಞೂ ಬೇಕ, ಆದಷ್ಟು ಬೇಗ ಲಘುನ ಕರ್ಸಬಿಡ್ರಿ. ಯಾಕಂದ್ರೆ ಇಂಥ ಮದುವೆ ಸಮಾರಂಭಕ್ಕೆಲ್ಲ ಭಾಳ ತಡ ಮಾಡಬಾರ್ದು. ಹುಳಿ ಹಿಂಡೋರು ಭಾಳ ಮಂದಿ ಇರ್ತಾರೆ. ಅದಕ್ಕೆ ಆದಷ್ಟು ಲಘುನ ಎಷ್ಟು ಲಘುನ ಆಕೈತೆ ಅಷ್ಟು ಲಘುನ ಮದುವೆ ಮಾಡಿ ಮುಗಿಸ್ಬಿಡನ್ರಂತ. ಅಷ್ಟೇ ಮಾಡ್ಬೇಕಂತದೀನಿ ನಾನು. ಅದೇಮ್ಮ ಅಂದಂಗ ಮಂಜಪ್ಪಣ್ಣ ಅವರೆಲ್ಲ ಎಲ್ಲದಾರ? ಹೊಲಕ್ಕೆ ಹೋಗಾರನ? ಹ್ಞೂನಪ್ಪ, ಹೊಲಕ್ಕೆ ಹೋಗಾರ ನೋಡು. ನೀವು ಮೊದಲು ಬರ್ರಿ, ಕೈಕಾಲು ಮುಖ ಎಲ್ಲ ತಕ್ಕೋರಿ, ಊಟ ಗೀಟ ಮಾಡಿ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೋರಿ, ಆಮೇಲೆ ಹೋಗಂತ್ರಿ ಅಂತ ಹೊಲಕ್ಕೆ. ಬರ್ರಿ ಇಬ್ಬರು ಒಳಗಡೆ. ಅಯ್ಯೋ ಏನತ್ಯಮ್ಮ ನೀನು, ಎಷ್ಟು ದಿನ ಆಯ್ತು ಹೊಲಕ್ಕೆ ಹೋಗಿಲ್ಲ ನಾನು. ಪಾಪ ಎಲ್ಲ ಕೆಲಸನೂ ಅಣ್ಣನ ಮೇಲೇನೆ ಬಿದ್ದಂಗಾಗೈತಿ. ಬೇಡ ನನಗೇನು ಏನು ಹಸು ಇಲ್ಲ. ಬರ ಮುಂದೆ ಇವ್ರ ಮನ್ಯಾಗ ಊಟ ಮಾಡೋಗ್ರಿ ಅಂತ ಒಂದ ಸಮನ ಹಠ ಮಾಡಿಬಿಟ್ರು. ಹಾಗಾಗಿ ಬರೋ ಮುಂದೆ ಊಟ ಮಾಡ್ಕೊಂಡು ಬಂದ್ವಿ. ಈಗೇನು ಹಸು ಇಲ್ಲ ಅತ್ತಿಯಮ್ಮ, ನಾನು ಸ್ವಲ್ಪ ಹೊಲ್ದಾಗ ಹೋಗಿ ಬರ್ತೀನಿ. ಬೇಕಾದ್ರೆ ಬಂದ ಸಂಜೆಗೆ ಚಾ ಕುಡಿತೀನಿ ಅಂತ. ಲೇ ತಗೊಳ್ಳಿ ಈ ಚೀಲನ, ನಾವು ಒಂದು ಸ್ವಲ್ಪ ಹೊಲ್ದಾಗ ಹೋಗಿ ಬರ್ತೀನಿ. ಸರಿ ಆತು, ಹೋಗ್ಬರ್ರಿ. ಅಲ್ಲ ಅಂಬವ್ವ, ಇನ್ನು ಈಗಾರ ಬಂದಿರಿ, ಒಂದು ತಟಕ್ಕೆ ರೆಸ್ಟ್ ಗಿಸ್ಟ್ ತೊಗೊಂಡು ಆಮೇಲೆ ಹೋಗಿದ್ರಿಲ್ಲ. ಹೇಳ್ಬೇಕಿಲ್ಲ ನಿನ್ನ ಗಂಡಗೆ ಹಂಗೆ ಹೋಗಬಿಟ್ಟು ನೋಡು. ಅಯ್ಯೋ ಲಕ್ಷ್ಮಕಾರ, ಅವ್ರು ನನ್ನ ಮಾತು ಕೇಳ್ತಾರಂತ ಅನ್ಕೊಂಡಿದ್ದೀನಿ. ಬಸ್ನಾಗ ಬರೋ ಮುಂದೆ ಇವತ್ತು ಎಷ್ಟೊತ್ತಾತು ನಾವು ಹೊಲಕ್ಕೆ ಹೋಗ್ಬೇಕು. ಪಾಪ ಮಂಜಪ್ಪಣ್ಣರ ಮೇಲೇ ಎಲ್ಲ ಕೆಲಸ ಬಿದ್ದಿರ್ತೈತಂತ ಅಲ್ಲಿಂದನೇ ಅದನ್ನ ಮಾತಾಡ್ಕೊಂಡು ಬಂದಾರೆ. ಇನ್ನು ಬಸ್ ಇಳಿದ ತಕ್ಷಣ ಹಂಗೆ ಹೋಗ್ತೀನಿ ಹೊಲ್ದಾಗ ಅಂತ ಕುಂತಿದ್ರು. ಅಯ್ಯ ಬರ್ರಿ ಮನೆಗೆ ಬಂದು ಮನೆಗೆ ಹೋಗಿ ಒಂದು ಸ್ವಲ್ಪ ಲಕ್ಷ್ಮಕ್ಕರಿಗೆ ಮುಖನಾರ ತೋರಿಸಿ ಹೋಗಂತ್ರಿ ಅಂತ ಬರ್ರಿ ಅಂತ ಕರೆದಿದ್ದಕ್ಕೆ ಇಲ್ಲಿ ತನಕಾರ ಬಂದಾರ. ಹಂಗೆ ನಂಗೆ ಹೋಗೋರಿದ್ರು. ಅಯ್ಯೋ ದೇವ್ರೆ, ಏನಕ್ಕೈತಿ ಊರಿಗೆ ಹೋದಾಗ ಮತ್ತೆ ಹಂಗೆ ಹೆಚ್ಚು ಕಮ್ಮಿ ಯಾರು ಏನಾರ ಅಂತಾರನ ನಿಮಗೆ? ಬಾ ಒಳಗಡೆ ಹೋಗೋಣ ಬಾ. ನೀನಾರ ಒಂದು ತಟ್ಟೆ ಕೂತ ಬಾ, ಊಟ ಏನಾರು ಮಾಡ್ಬಾ, ಅಡಿಗೆ ಐತಿ ಎಲ್ಲ ಐತಿ. ಅಯ್ಯೋ ಬ್ಯಾಡ್ರಿ ಲಕ್ಷ್ಮಕ್ಕರ, ಬ್ಯಾಡ್ರಿ. ಯಾಕಂದ್ರೆ ಅಲ್ಲೇ ಊಟ ಮಾಡ್ಕೊಂಬಂದ್ಬಿಟ್ಟಿವಲ್ಲ, ಒಟ್ಟೇನು ಹಸು ಇಲ್ಲ. ಅರೆ ಅಂಬವ್ವಕ್ಕ, ಏನಂಬವ್ವಕ್ಕ ಆರಾಮದೇನು? ತವ್ರ ಮನೆ ಇವತ್ತು ಬಿಡ್ತಾನೆ ನಿನಗೆ? ಹೌನವ್ವ, ನಾ ಆರಾಮದೀನಿ ನೋಡು. ಏನು ಮಾಡೋದವ, ಭಾಳ ದಿನದ ಮೇಲೆ ತವ್ರ ಮನೆಗೆ ಹೋಗಿದ್ದೆಲ್ಲ, ಹಾಗಾಗಿ ಇವತ್ತು ಬಂದೆ ನೋಡು. ನೀನು ಆರಾಮದೀಯಾ? ಅಂದಂಗೆ ರಾಧವಕ್ಕರೆಲ್ಲ ಆರಾಮದಾರ? ಮನೆಯಾಗೆಲ್ಲರೂ ಆರಾಮದಾರ. ಚಲೋ ಆಯ್ತು ಬಿಡ್ಬೇಕಾ. ಅಂದರೂ ತವ್ರ ಮನೆಗೆ ಹೋಗಿ ದಪ್ಪಾಗಿ ಬಂದು ಬಿಡ್ಬೇಕಾ? ಯಾಕಲೇ ಹಂಗಂತಿದಿ? ನಾನೇನು ಇಲ್ಲಿದ್ದಾಗೇನು ಸೊರಗಿದ್ದೇನೆ ನಿನಗೆ? ಹಂಗಲ್ಲ, ತವ್ರ ಮನೆದು ಊಟ ಬೀಳೋಷ್ಟಿಗೆ ಒಂದು ಸ್ವಲ್ಪ ಮೈ ಬಂದಂಗೆ ಆಗೈತಿ, ಅದಕ್ಕೆ ಅಂದೆಪ್ಪ. ಹೌದಿಲ್ವೇ ಲಕ್ಷ್ಮಕ್ಕ?
ಹ್ಞೂ ಪಂಚವ ಹೇಳಾಕೊಂತಿದ್ದು ಖರೇನ ಐತಿ ಅಂಬವ್ವ. ಅಕ್ಕ ಮುಗೀತು, ನೀ ಹಿಂಗಂದಿಲ್ಲ ಇನ್ಮೇಲೆ ನೋಡು ಅದನ್ನು ಹಿಡ್ಕೊಂಡು ಹೆಂಗೆ ಕಾಲು ಎಳಿತಾಳೆ ನನಗಂತಂದು. ಸರಿ ಸರಿ ಬರ್ರಿ, ನಾನು ಅಡುಗೆ ಮಾಡಕೊಂತೀನಿ ಅಂತ ಅನ್ನ ಕಿಟ್ಟೀನಿ. ಅನ್ನ ಒಂದ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಅನ್ನ ಕಿಟ್ಟೀನಿ. ಬಾ ನಾವು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ತೀನಿ. ಹ್ಞೂ ಸರಿ ಆಯ್ತು ಬೇಕಾ. ಪಂಚವ ನೀನು ಬಾ ಒಳಗಡೆ, ಹಂಗೆ ಹೊಂಟ ಬಿಡ್ತಿದೆಯಲ್ಲ ಬಾ. ಹಾಂ ಸರಿ ಆಯ್ತು ಬೇಕಾ. ಲಕ್ಷ್ಮಕ್ಕ ಏನು ಪಂಚವ? ಲಕ್ಷ್ಮಕ್ಕ ನೀ ಒಂದು ಸ್ವಲ್ಪ ಚಹಾ ಮಾಡ್ತೀಯ? ನಿನ್ನ ಕೈಯಿಂದ ಚಹಾ ಕುಡಿದು ಭಾಳ ದಿನ ಆಗ್ಬಿಟ್ಟೈತಿ. ಅದು ಅಲ್ಲದೆ ನಾವು 3 ಜನ ಕುತ್ಕೊಂಡು ಚಹಾ ಕುಡ್ದಂತೂ ಎಷ್ಟು ದಿನ ಆಗ್ಬಿಟ್ಟೈತಿ. ಚಹಾ ಮಾಡ್ತೀಯಾ ಬೇಕಾ? ಅಷ್ಟೇನ? ಆಯ್ತು ಬರ್ರಿ ಮಾಡ್ತೀನಂತ. ಮತ್ತೇನು ಪಂಚವ, ನಿಮ್ಮ ಮನ್ಯಾಗ ಏನೋ ಗಂಡು ಹುಡ್ಕ ಕುಂತಾರಂತ, ಏನು ಸಮಾಚಾರ? ಹಾಂ ಏನು ಫಿಕ್ಸ್ ಆಗೈತಾನೆ ನಿಂದು ಮದ್ವೆ ಏನಾರ? ಹೋಗಬೇಕಾ? ಏನೋ ಇಲ್ಲಪ್ಪ ಯಪ್ಪ, ನಾ ಅಂತ ಹೇಳ್ಬಿಟ್ಟಿನಿ 2 ವರ್ಷ ಯಾವ ಮದ್ವೆನೂ ಇಲ್ಲ ಏನೂ ಇಲ್ಲ ಅಂತ. ನೋಡೋಣ ಏನೋ ಒಳ್ಳೆ ಹುಡುಗ ಸಿಕ್ಕಿ ಮದ್ವೆ ಏನಾರು ಫಿಕ್ಸ್ ಆತಂದ್ರೆ ನೀನು ಅವಾಗ ಕುಣಿತಿದ್ದಿ ನಂದು ಲಗುನ ಮದ್ವೆ ಮಾಡಿಬಿಡ್ರಿ ಅಂತಂದು. ಇಲ್ಲಿ ಬೇಕಾ? ಹಂಗೆ ಮಾತ್ರ ಸಾಧ್ಯನೇ ಇಲ್ಲಪ್ಪ. ನೋಡೋಣ ನಾನು ಇಲ್ಲೇ ಇರ್ತೀನಲ್ಲ, ನೋಡ್ತೀನಂತ. ಅಲ್ಲಿ ಬೇಕಾ ನೀನಿನ್ನ ತವ್ರ ಮನೆಯಾಗಿದ್ರು ಇಲ್ಲಿ ನಡೆದಿದ್ದು ಸುದ್ದಿ ಎಲ್ಲ ನಿನಗೆ ಹೆಂಗೆ ಗೊತ್ತಾಗಿದ್ವಿ? ಅಯ್ಯ ಲಕ್ಷ್ಮಕ್ಕ ಫೋನ್ ಹಚ್ಚಲನ, ದಿನಕ್ಕೆ 2-3 ಸಲ ಫೋನ್ ಹಚ್ತಿರ್ತಾಳೆ ಲಕ್ಷ್ಮಕ್ಕ. ಮತ್ತು ನಾನು ಹಚ್ತಿರ್ತೀನಿ, ಅವಾಗ ಏನಾಯ್ತು ಬೇಕಾ ಏನು ಅಂತ ಕೇಳ್ತಿರ್ತೀನಲ್ಲ. ಹಾಗಾಗಿ ಲಕ್ಷ್ಮಕ್ಕ ಹೇಳಿದ್ಲು ಮೊನ್ನೆ, ಹಿಂಗೆ ಮನೆ ತಲೆ ಹೋಗಿದ್ದೆ, ಹಿಂಗೆ ಮಾತಾಡಕೊಂತಿದ್ರು ಅಂತಂದು. ಆವಾಗ ಗೊತ್ತಾಗೈತಿ ನನಗೂ. ಭಾರಿ ಅದೇ ಬಿಡ್ಬೇಕಾ, ಇಲ್ಲಿಲ್ಲ ಅಂದ್ರೂ ಇಲ್ಲಿ ಸುದ್ದಿ ಎಲ್ಲ ಗೊತ್ತಾಗತ್ತೆ ಬಿಡು ನಿನಗೆ. ಅಂತೂ ನೀ ಬಂದಿದ್ದು ಚಲೋ ಆಯ್ತು ನೋಡ್ಬೇಕ. ನೀ ಬಂದಿದ್ದಕ್ಕೆ ಮಸ್ತ್ ಟೈಮ್ ಪಾಸ್ ಆಗುತ್ತೆ. ಲಕ್ಷ್ಮಕ್ಕ ಅಂತೂ ಯಾವಾಗ ನೋಡಿದ್ರೆ ಬರೀ ಕೆಲಸ ಅಂತ ಕುತ್ಕೊಂಡ್ಬಿಟ್ಟಿರ್ತಾಳೆ. ನೀನಾರ ಬಂದ್ರೆ ಲಗುನ ಇಬ್ಬರು ಕೆಲಸ ಮುಗಿಸ್ತೀರಿ. ನೀನು ಬಂದು ಆರಾಮ್ ಮಾತಾಡ್ಕೊಂತಾರೆ ಕುತ್ಕೋತಿದ್ದಿ. ನೀನು ಊರಿಗೆ ಹೋಗಿದ್ದಕ್ಕೆ ನನಗಂತೂ ಚಿಡ್ದಂಗೆ ಆಗ್ಬಿಟ್ಟಿತ್ತು ನೋಡು. ಏನು ಮಾಡಲೆ, ತವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಬಿಡೋದೇ ಇಲ್ಲಲ್ಲ ಲಗುನ, ಹಾಗಾಗಿ ತಡ ಆಯ್ತು. ಈಗ ಬಂದಿನಲ್ಲ ಎಷ್ಟು 1 ತಿಂಗಳದೆಲ್ಲ ಮಾತುಕತೆನ ಮುಗಿಸ್ಬಿಡೋಣಂತ. ಬಾ ಹೆಂಗೋ ಲಕ್ಷ್ಮಕ್ಕ ಚಹಾ ಮಾಡ್ತೀನಂದಲ್ಲ, ಚಹಾ ಕುಡ್ಕೊಂತ ಮಾತಾಡೋಣಂತ ಬರೀ 3 ಜನ. ಯವ್ವ ಲಕ್ಷ್ಮಕ್ಕನ ಚಿಗವು ಬಂದಾಳ ಕಸ್ತೂರಿ ಅವ್ವ. ಆಕೆ ಇದ್ರಂತೂ ಈ ಮನೆಗೆ ಬರಾಕ ಒಲ್ಲೆ ಅನ್ಸುತ್ತೆ. ಏನಾರ ಒಂದು ಏಟು ಮಾತಂತಿರ್ತಾಳೆ. ಇರ್ಲೇವಾ ಆಕೆ ಗುಣ ಗೊತ್ತಿದ್ದಾಯ್ತಲ್ಲ, ಏನಾರು ಹೊಸದನ್ನು ನಮಗೇನಾರ. ಬಾ ಆಕೆ ಹಂಗೆ ಆಡ್ಕೋತಿರ್ಲಿ, ನಾವು 3 ಜನ ಕುತ್ಕೊಂಡು ಚಹಾ ಕುಡಿಯೋಣಂತ. ಬಾ ಭಾಳ ದಿನ ಆಗಿತ್ತಲ್ಲ ಚಹಾ ಕುಡೋದು. ನಾವು 3 ಜನ ಸೇರಿದ್ವಿ ಅಂದ್ರೆ ಮಧ್ಯಾಹ್ನ ಆದ್ರೇನು, ರಾತ್ರಿ ಆದ್ರೇನು, ಬೆಳಗ್ಗೆ ಆದ್ರೇನು, ಚಹಾ ಕುಡಿಯೋಕೆ ಒಂಥರ ಮಜಾ ನಮಗೆ. ಸರಿ ಬಾ, ನಮ್ಮೂರಿಂದ ಒಂದು ಸ್ವಲ್ಪ ತಿಂಡಿ ಅವು ಇವು ತಂದಿನಿ ತಿನ್ನಾಕಂತಂದು ಕೊಡ್ತೀನಿ, ತಿನ್ನಂತೆ ಅಂತ ಬಾ. ಹೌದಾ? ಹಂಗಾರ ನಡಿ, ನನಗಂತೂ ನಿಮ್ಮ ಮನೆಯಿಂದ ತಿಂಡಿ ಅಂದರೆ ಭಾಳ ಇಷ್ಟ ತಿನ್ನಾಕ. ನಡಿ.